ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಮನ್ಯಾಗ ಹುಡುಗರೆಲ್ಲ ಶಾಲೆಗೆ ಬರ್ತಾರಲ್ಲ, ಅದಕ್ಕಾಗಿ ಮೊನ್ನೆ ಸ್ವಲ್ಪ ಮಾಡಿ ಎತ್ತಿಟ್ಟಿದ್ದೆ. ಸ್ವಲ್ಪ ಕರ್ಜಿಕಾಯಿ ಪುಡಿ ಇದ್ದರೆ ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೀನಂತ ನೋಡೋಣ ಬನ್ನಿ. ನೋಡಿರಿ, ಈ ಥರ ಎಲ್ಲ ಮಾಡಿ ಈ ಥರ ಎಲ್ಲ ಇಟ್ಟೀನಿ. ಕರ್ಜಿಕಾಯಿ ಪೆಟೆ ಕೂಟ ಒತ್ತೀನಿ. ಕೈ ಕೂಟ ಮಾಡಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಕಾಣ್ತಾವಲ್ಲ, ಅದಕ್ಕಾಗಿ ಪೆಟೆ ಕೂಟ ಒತ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವ. ನಾವು ಮಾಮೂಲು ಹಾಕಿದ್ರೆ ಮಾಮೂಲು ಹಾಕ್ಯಬೋದು, ದಪ್ಪ ಆದ್ರೆ ದಪ್ಪ ಹಾಕ್ಯಬೋದು. ನಾನು ಮಾಮೂಲು ಹಾಕಿ ಗೊತ್ತಿಟ್ಟಿನಿ. ನೋಡಿರಿ ಈ ಥರ ಬಂದವ. ಇನ್ನೊಂದು ಸ್ವಲ್ಪ ಐತೆ ಮಾಡೋದು. ಇನ್ನೊಂದು ಸ್ವಲ್ಪ ಇದಾವೆ ಉಂಡೆಗಳು, ಒಂದು 15 ಅಮ್ಮಂಗೆ ಇದಾವೆ ಉಂಡೆಗಳು. ಸ್ವಲ್ಪ ಪುಡಿ ಐತೆ. ಇದಿಷ್ಟೆಲ್ಲ ಮಾಡೋದಾದ್ಮೇಲೆ ಇವಾಗ ಹೆಂಗೆ ಮಾಡೋದಂತ ನೋಡಿಸ್ತೀನಿ ಬನ್ನಿ. ಫಸ್ಟ್ ಎಲೆ ತಿಕ್ಕಿ ಹಾಕಿರ್ತಾರಲ್ಲ, ಆಮೇಲೆ ಫಸ್ಟಿಗೆ ಹಿಟ್ಟು, ಸ್ವಲ್ಪ ಒಣ ಹಿಟ್ಟು ತಗೊಂಡು ಈ ಥರ ಹಿಂಗೆ ಸ್ವಲ್ಪ ಹಚ್ಚಬೇಕು ಕರ್ಜಿಕಾಯಿ ಪೆಟ್ಟಿಗೆ. ಹಂಗಾದ್ರೆ ಎಲೆ ಹತ್ಕೊಂಬದಿಲ್ಲ ಇದಕ್ಕೆ. ಇವಾಗ ತಿಕ್ಕಿಟ್ರೆ ಎಲೆ ಹಿಂಗೆ ಹಾಕ್ಯಾನಿ ನೋಡ್ರಿ. ಇವಾಗ ಸ್ವಲ್ಪ ಪುಡಿ ಚೌಟ್ ತಗೊಂಡಿನಿ. ಪುಡಿ ಹಾಕಕ್ಕೆ ಸಣ್ಣದಿದ್ದಿಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ತಗೊಂಡಿನಿ. ಸ್ವಲ್ಪ ಪುಡಿ ಹಾಕಿನಲ್ಲ, ಇದೆಲ್ಲ ಒಳಗಡೆ ಅಂದು ಹಿಂಗೆ. ಆಮೇಲೆ ಇದು ಸುತ್ತಲೂ ಸ್ವಲ್ಪ ನೀರು ಹಚ್ಚತ್ನಿ. ಇವು ಒಣ ಹಿಟ್ಟು ಹಾಕಿ ತಿಕ್ಕಿರ್ತೀವಲ್ಲ, ಇನ್ನು ಮತ್ತೆ ಬಾಯಿ ಬಿಟ್ಬಿಡ್ತಾವೆ ಎಣ್ಣೆಗೆ ಹಾಕ್ದಟ್ಟಿಗೆ. ಅದಕ್ಕಾಗಿ ಸ್ವಲ್ಪ ಒಂದು ಸೈಡು ನೀರು ಹಚ್ಕೊಂಡು ಹಿಂಗೆ, ಆಮೇಲೆ ಹಿಂಗೆ ಒತ್ಕೊಂತೀನಿ. ಹಿಂಗೆ ಫಸ್ಟು ಕರ್ಜಿಕಾಯಿ ಪೆಟ್ಟಿಗೆ ಎಲ್ಲ ಬೇಯಿಸಿ ಹಿಂಗೆ ಲೆವೆಲಾಗ ಅಂದರೆ ಬೇಯಿಸಿ ಹತ್ಕೊಂತಾವಲ್ಲ, ಬಾಯಿ ಬಿಡೋದಿಲ್ಲ ಅವ ಕರ್ಜಿಕಾಯಿ. ಈ ಥರ ಹಿಟ್ಟೆಲ್ಲ ಸೈಡಿಗೆ ಮಿಗಿಲಿದ್ದೆಲ್ಲ ತೆಗೆದಿಟ್ಟು ಈ ಥರ ಬೇಯಿಸಿ ಹಿಂಗೆ ಒದ್ನಿ ನೋಡ್ರಿ. ಮಿಗಿಲಿರೋದೆಲ್ಲ ಹಿಟ್ಟೆಲ್ಲ ತಗೊಂಬಿಡ್ಬೇಕು ಒಂಥರ ಸೈಡಿಗೆ ಹಿಟ್ಟಿನಲ್ಲಿ. ಇಷ್ಟೇ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದ ನೋಡ್ರಿ. ಇವೊಂದು ಅರ್ಧ ಗಂಟೆ ಬಿಟ್ಟು ಹುರಿದ್ರಗನೆ ಏನೋ ಸ್ವಲ್ಪ ಬಾಯಿ ಬಿಡೋದಿಲ್ಲ. ನೀರನ್ನ ಎಣ್ಣೆಗೆ ಹಾಕಿದ್ರಗನೆ ಸರಿ ನೀರು ಬಿಟ್ಟೆ ಸುಂಕಿರ್ಗುಂಡೆ ಗೊತ್ತಾವ. ಈಗ ಇದೇ ಥರ ಕರ್ಜಿಕಾಯಿ ಎಲ್ಲ ಇದೇ ಥರ ಮಾಡೋದು. ಮನೆ ಮಾಡಿ ಸ್ವಲ್ಪ ಎತ್ತಿಟ್ಟಿದ್ದಲ್ಲ, ಶಾಲೆಗೆ ಹೋಗ್ಬಂದಟ್ಟಿಗೆ ಹುಡುಗರೆಲ್ಲ ತಿಂತಾರ ಮನೆಯಾಗೆಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದಿದ್ರೆ ಈಗ ಇದೇ ಥರ ಕರ್ಜಿಕಾಯಿ ಎಲ್ಲ ಮಾಡ್ತೀನಿ ನೋಡ್ರಿ. ಸೈಡಿಗೆ ಈ ಥರ ಪುಡಿ ಎಲ್ಲ ಬಂದ್ಬಿಟ್ರಿಗಿನ ಬೆಲ್ಲ ಗಿಲ್ಲ ಇರ್ತೈತಲ್ಲ, ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಸೈಡಿಗೆ ಬಂದ್ರಿಗಿನ ಕರ್ಜಿಕಾಯಿ ಎಣ್ಣೆಗೆ ಹಾಕ್ದಟ್ಟಿಗೆ ಓಪನ್ ಆಗ್ಬಿಡ್ತಾವ. ಅದಕ್ಕಾಗಿ ಎಲ್ಲ ಒಳಗಂದು ಸೈಡಿಗೆ ಈ ಥರ ತಗೋಬೇಕು ನೋಡ್ರಿ. ಎಲ್ಲಿ ಬೆಲ್ಲ ಆಗಲಿ ಏನಾಗಲಿ ಅಂಚಿಗೆ ಬರಬಾರ್ದು. ಹಿಂಗೆ ಎಲ್ಲ ಒಳಗಡೆನೇ ಇರಬೇಕು, ಹಂಗಾದ್ರೆ ಬೆಸ್ಟ್ ಚೆನ್ನಾಗಿರ್ತಾವೆ ನೋಡ್ರಿ. ಸ್ವಲ್ಪ ಸೈಡಿ ಸರಮ್ಮ. ಇವಾಗ ಈ ಥರ ಎಲ್ಲ ಕರ್ಜಿಕಾಯಿ ಎಲ್ಲ ಮಾಡೋದಟ್ಟಿಗೆ ಉಳಿದಿರೋ ಹಿಟ್ಟಿನ ಕೂಟ ಹಪ್ಪಳ ಮಾಡಿಬಿಡ್ತೀನಿ. ಹಪ್ಪಳ ಎಲ್ಲ ಮಾಡಿಕೊಟ್ರೆ ತಿಂದ್ಬಿಡ್ತಾರೆ ಹುಡುಗರು. ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಖಾರ ಪುಡಿಗನ ಹಾಕ್ಕೋಬೋದು. ಬೇಡ ಅಂದ್ರಿಗೆ ನಾವು ಬರೀ ಹಪ್ಪಳನ ಮಾಡ್ಕೋಬೋದು. ಕರ್ಜಿಕಾಯಿ ಹಿಟ್ಟು ಕರ್ಜಿಕಾಯಿ ಎಲ್ಲ ಮಾಡಿದ್ಮೇಲೆ ಬೇಯಿಸಿ ಹೇಳ್ಬೇಕಮ್ಮ, ಹಂಗಲ್ಲ ನೋಡಿ ಫ್ರೆಂಡ್ಸ್. ಹೆಂಗಂಬದಿಲ್ಲ ಆ ಕಡೆ ತಿರ್ಗಿ ಅನ್ಬೇಕು. ಹೆಂಗಂಬದಿಲ್ಲ ಶಾಲೆಗೆ ಓದ್ತೀಯ ನೀನು? ಯಾವ ಶಾಲೆಗೆ ಓದ್ತೀಯ? ನಿಮ್ಮ ಶಾಲೆಗೆ. ನಿಮ್ಮ ಶಾಲೆ ಯಾವುದು? ಉಪ್ಪುಟ್ಟು ಶಾಲೆ. ಈ ಥರ ಹಿಟ್ಟು ಹಾಕಿ ತಿಕ್ಕಿ ಇಲ್ಲಿ ಸೈಡಿಗೆ ಹಾಕ್ತಾರೆ ಎಲೆ. ಈ ಥರ ಬೇಯಿಸಿ ತೆಳ್ಳಗೆ ತಿಕ್ಕಿದ್ರೆ ಬೇಯಿಸಿರ್ತಾವೆ ನೋಡ್ರಿ. ಬೇಯಿಸಿ ತೆಳ್ಳಗಿರ್ತಾವಲ್ಲ ಕರ್ಜಿಕಾಯಿಗನ ಭಾಳ ಬೇಯಿಸಿರ್ತಾವ. ಉಂಡೆ ಇಷ್ಟಿರ್ತತೆ ಅದ್ರಾಗ ಇಷ್ಟಾಗಲ್ಲ ತಿಕ್ತಾರೆ ನೋಡ್ರಿ. ಬೇಯಿಸ್ರ ಮಂಡಾಗಿ ಬೇಯಿಸಿ ತೆಳ್ಳಗೆ ತಿಕ್ತಾರ. ಪೂರಿಕಿನ ಭಾಳ ತೆಳ್ಳಗಿರ್ತಾವ. ಕರ್ಜಿಕಾಯಿ ಮಾಡೋಕ್ಕಲ್ಲ, ಸ್ವಲ್ಪ ತೆಳ್ಳಗನೆ ತಿಕ್ಕೋಬೇಕು. ಅದಕ್ಕಾಗಿ ಬೇಯಿಸಿ ತೆಳ್ಳಗೆ ತಿಕ್ಕಿ ಹಾಕ್ತಾಳ. ಸೈಡಿಗೆ ಹಾಕಿದ್ರೆ ನಾನು ತಗೊಂಡು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಏನಮ್ಮ ಹುಷಾರಾಗ ಹೇಳ್ತಾರ. ಸರಿ ಹಿಂದಕ್ಕೆ ಸರಿ ನಾವು ದೂರದಿಂದ ಮಾತಾಡಿದ್ರೆ ಫೋನಿಗೆ ಸ್ವಲ್ಪ ವಾಯ್ಸು ಸರಿ ಕೇಳಿಸ್ತಿದ್ದಿಲ್ಲ. ಅದಕ್ಕಾಗಿ ಮೈಕ್ ತಗೊಂಡು ನೋಡ್ರಿ. ಇವಾಗ ನಾವು ಎಷ್ಟು ದೂರನ ಇರಲಿ ಮಾತಾಡ್ಬೋದು, ಬೇಸ್ ಕ್ಲಿಯರಾಗಿ ಕೇಳಿಸುತ್ತೆ ವಾಯ್ಸ್ ಎಲ್ಲ. ನೀವು ಶಾಲೆಗೆ ಓದ್ತೀಯ ಗುಂಡ ಡೈಲಿ? ಶಾಲೆಗೆ ಏನೇನು ಹೇಳ್ಕೊಡ್ತಾರೆ ನಿನಗೆ? ಹಾಂ, ಏನು ಹೇಳ್ಕೊಡ್ತಾರ ನೋಡಮ್ಮ? ನೀನು ಮಾತಾಡೋಕಲ್ಲ ನಡಿ. ನನಗೆ ಗೊತ್ತಿಲ್ಲ. ದಿನ ಹೋಗಲ್ಲೇನು? ಗೊತ್ತಿಲ್ಲ. ಹೇಳೋದು ಗೊತ್ತಿಲ್ಲ. ಹೇಳೋದು
ಜನ್ನಳಿ ಪೊಗಳಿ ಮಾಸು ಎದ್ದೇಳು ಜುಲಾಳು ಆಕಾಡು ಏನೈತಲ್ಲ ಇನ್ನೊಂದು ಏನೈತಿ ಇವಾಗ ಏನೋಡಿ ಪಪೋಳಿ ನೋಡಿ ಫ್ರೆಂಡ್ಸ್, ಇವಾಗ ಮಾಡೋದೆಲ್ಲ ಇನ್ನೊಂದು ಸ್ವಲ್ಪ ಇದಾವ. ಅವೆಲ್ಲ ಕಂಪ್ಲೀಟ್ ಆದ್ಮೇಲೆ ಹೆಂಗ್ ಉರಿತೆ ಅಂತ ನೋಡಿಸ್ ನಿಮ್ಗೆ. ಇವೆಲ್ಲ ಮಾಡ್ಕೊಂಬದಾದ್ಮೇಲೆ ಆಮೇಲೆ ಎಣ್ಣೆಗ ಹುರ್ಕೊಂಬಂದ್ರ ಆಮೇಲೆ ಬೇಡ ಬೇಡ ಸುಮ್ಮನೆ ಇವಾಗ ಒಲೆ ಹಚ್ಚಿ ಎಣ್ಣೆ ಕಾಸಕ್ಕೆ ಇಟ್ಟಿನಲ್ಲಿ ಕಡಾಯಿದಾಗ ಅಷ್ಟರೊಳಗೆ ಎಣ್ಣೆ ಕಾಯ್ದೊಳಗೆ ಒಂದು ತಟ್ಟಕ ಎಲ್ಲ ತಗೊಂಡು ನೋಡ್ರಿ. ಮಾಡಿಟ್ಟ ಕರ್ಜಿಕಾಯಿ ಎಲ್ಲ ಹಿಂಗೆ ಎಲ್ಲ ತಟ್ಟೆಗೆ ಇಟ್ಕೊಂಡು ನೋಡ್ರಿ. ನಮ್ಮ ಗುಂಡಿ ನಾನು ಇಬ್ಬರು ಇಟ್ಟಿವಿ ಇದ್ರಾಗ. ಆಯ್ಮ್ ಕೊಟ್ಟಂಗೆಲ್ಲ ನಾನು ತಟ್ಟೆಗೆ ಇಟ್ಟಿನಿ. ಇವಾಗ ಎಣ್ಣೆ ಕಾಯಿರ್ತೈತೆ, ಕರ್ಜಿಕಾಯಿ ಹುರ್ಕೊಂಡ್ ಬಂದ್ಬಿಡೋರಿ. ಬಾಮ ನೋಡ್ರಿ, ಹಪ್ಳ ಎಲ್ಲ ಈ ಥರ ಎಲ್ಲ ತಿಕ್ಕಿ ಇದ್ರ ಮೇಲೆ ಹಾಕಿತ್ತು ನೋಡ್ರಿ. ಒಂದ್ರ ಮೇಲಿಂದ ಹಾಕಿಬಿಟ್ರೆ ಎಲ್ಲ ಹತ್ಕೊಂಡ್ಬಿಡ್ತಾವಲ್ಲ, ಅದಕ್ಕಾಗಿ ಹಿಂಗೆ ಹಾಕಿ ನೋಡ್ರಿ. ಹಿಂಗೆ ಇಡೋದಿಲ್ಲಿ, ಆಮೇಲೆ ತಗೊಂತೀನಿ. ಇವಾಗ ಎಣ್ಣೆ ಕಾಲತ್ತಿಲ್ಲ, ಒಂದ್ಸಲ ಚೆಕ್ ಮಾಡೋಣ. ಸರಿ ಸ್ವಲ್ಪ ಕಾಲತ್ತು ನೋಡ್ರಿ. ಸಾಕು, ಬೇಸ್ ಎಣ್ಣೆ ಕಾಯ್ತಲ್ಲ, ಅದಕ್ಕೆ ಮೂರು ಹಾಕ್ಕೊಂಡು ಹುರ್ಕೊಂತ ಇದೀನಿ. ಹಿಂದಕ್ಕೆ ಸರಮ್ಮ ಎಣ್ಣೆ ಈ ಥರ ಈ ಕಡೆ ಥರ ಸ್ವಲ್ಪ ಕೆಂಪಗಾದ್ಮೇಲೆ ತಿರ್ಗಾಕ್ಯಾನಿ ನೋಡ್ರಿ. ಲೈಟಾಗಿ ಕೆಂಪಗಾಗ್ಯಾವ. ಹಿಂಗೆ ತಿರ್ಗಾಕ್ಕೊಂಬಿಟ್ರೆ ಎರಡು ಸೈಡ್ ಬೇಸ್ ಕೆಂಪಗಾಗ್ತಾವಲ್ಲ, ತಕೊಂಬಕ್ಕೆ ಬೇಸ್ ಈಜಿಯಾಗಿರ್ತತೆ. ಎಣ್ಣೆ ಕಾದಿರ್ತೈತಲ್ಲ, ಅದಕ್ಕಾಗಿ ಜಲ್ಲೆಲ್ಲ ತಿರ್ಗಾಕ್ಕೋಬೇಕು. ಹಿಂಗೆ ಅಂದರೆ ಒಂದೇ ಸೈಡು ಭಾಳ ಕೆಂಪಗಾಗ್ಬಿಡ್ತಾವಲ್ಲ, ಅವಾಗ ಸ್ವಲ್ಪ ಬೇಸ್ ಕಾಣೋದಿಲ್ಲ. ಮತ್ತು ಇವಾಗ ಆಗ್ಯಾವಲ್ಲ ಕರ್ಜಿಕಾಯಿ, ತಕೊಂಬಿಡ್ತು ನೋಡ್ರಿ. ಜಗ್ಗಿ ಹಾಕಿದ್ರೆ ತಕ್ಕಮಕ್ಕೆ ಹಾಕ್ಲಲ್ಲ, ಅದಕ್ಕೆ ಎರಡೆರಡು ಮೂರು ಹಾಕ್ಯಂತೀನಿ. ಪಾತ್ರೆಗೆ ಸ್ವಲ್ಪ ನೀರು ಇರ್ತಾವಲ್ಲ ಕೆಳಗೆ, ಅದಕ್ಕೆ ನ್ಯೂಸ್ ಪೇಪರ್ ಹಾಕಿ ನೋಡ್ರಿ. ಇವಾಗ ಕರ್ಜಿಕಾಯಿ ಹಾಕ್ಕೊಂಬಿಡೋಣ. ಎಣ್ಣೆ ಜಗ್ಗಿ ಕಾದತ್ತಲ್ಲ, ಅದಕ್ಕಾಗಿ ಎರಡೆರಡು ಮೂರು ಹಿಂಗೆ ಹಾಕ್ತೀನಿ. ಸುಡ್ತಮ್ಮ ಕೈ. ಆಮೇಲೆ ಹಪ್ಪಳ ಹುರ್ಕೊಡ್ತೀನಿ, ತಿನ್ಮತ್ಸಿನ. ಇದೇ ರೀತಿ ಕರ್ಜಿಕಾಯಿ ಎಲ್ಲ ಹುರ್ಕೊಂತ ನೋಡ್ರಿ. ಎಣ್ಣೆ ಎಲ್ಲ ಬೇಯಿಸ್ತು ಕ್ಲೀನಾಗೆಲ್ಲ ಎಣ್ಣೆ ಎಲ್ಲ ಇದ್ರಾಗ ಇಳಿಸಿ ಆಮೇಲೆ ತಗೋಬೇಕು. ಇದೇ ರೀತಿ ಎಲ್ಲ ಕರ್ಜಿಕಾಯಿ ಎಲ್ಲ ಹುರ್ಕೊಂತ ಇದೀನಿ ನೋಡ್ರಿ. ಒಳ್ಳೆ ಮೊಕಾಸಿ ನೋಡಿ. ಹಿಂದಕ್ಕೆ ಸರ ಸುಡ್ತತೆ, ಪ್ಲೇಟ್ ತಗೊಂಬಂದ್ಬಿಡು, ಹಾಕ್ಕೊಡ್ತೀನಿ ಹೋಗು. ಇವಾಗ ಕರ್ಜಿಕಾಯಿ ಎಲ್ಲ ಆಗ್ಯಾವ ನೋಡ್ರಿ, ತಕ್ಕಂತ ಇದೀನಿ. ಏನಮ್ಮ ಎತ್ತರದಮ್ಮ ಪ್ಲೇಟಾ? ಅದು ಸುಡ್ತತಮ್ಮೆ, ಅದು ಆರಿದ್ಮೇಲೆ ಹಾಕ್ತೀನಿ ತಡಿ. ಇವಾಗ ಹಪ್ಪಳ ಊರ್ಕೊಡ್ತೀನಿ ತಡ್ರಿ ಸ್ವಲ್ಪ. ಹಪ್ಪಳ ಊರ್ಕೊಡ್ತೀನಿ ತಡಿ ಒಂದೆರಡು. ಕಾಸಲ್ಲ ಇದು ಇದಲ್ಲ, ಇದು ಆಮೇಲೆ ರೊಟ್ಟಿ ಸೈಡಿಗೆ ತೆಗೆದ್ರೆ ಆಯ್ತೇಳ. ಈಗ ಫಸ್ಟ್ ಹಪ್ಪಳ ಹುರ್ಕೊಡ್ಬೇಕು ನಿಮಗೆ. ಫಸ್ಟು ಹಪ್ಪಳ ಕೇಳ್ತಿದಾರ, ಅವು ಸುಡ್ತಿರ್ತಾವಲ್ಲ ಎಣ್ಣೆ ಮತ್ತು ಜಲ್ದಿ ಕೈ ಸುಡ್ತೈತೆ ಅಂತೇಳಿ ಫಸ್ಟು ಹಪ್ಪಳ ಹುರ್ಕೊಡ್ತಾ ಇದ್ದೀನಿ ಹುಡುಗರಿಗೆ.
ತಿಂತಿ ಜಲ್ದಿ ಇನ್ನೆಲ್ಲ ತಿಂದು ಮಕ್ಕಂತೀಯ ಅನ್ನ ಉಂಡು ಮಕ್ಕೋಬೇಕಮ್ಮ ಒಂದು ಸೈಡ್ ಆಯ್ತಲ್ಲ ಇವಾಗ ಇನ್ನೊಂದು ಸೈಡ್ ತಿರುಗಿ ಹಾಕ್ತಾಯಿದ್ದೀನಿ ಹಪ್ಳ ಹಾಕ್ತೀನಿ ತಡಿ ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡಲ್ಲಮ್ಮ ತಿನ್ನೋಗು ದೂರ ನೋಡಿ ಹೋಗು ಹಪ್ಪಳ ಬೇಕಾ ಆಮೇಲೆ ಹೋಗು ಇನ್ನೊಂದು ಹಾಕಿ ಕೊಡ್ತಾಳೆ ಅವ ನೀನು ತಿನ್ನು ಮಾತಾಡ್ತಾಳೆ ಆಮೇಲೆ ಬರ್ಬಾರ್ದು ದೂರ ಇರೋ ಹಪ್ಪಳ ಕೊಡ್ತನಲ್ಲ ಹೋಗಿ ಒಳಗೆ ಹೋಗಿ ತಿಂದ್ಬಿಡು ಅವ್ವ ನೀನು ತಿಂತ್ರ ತಾಂಬ ಹೋಗು ಅವ ಆಮೇಲೆ ಹಾಕಿ ಹೋಗು ಫಸ್ಟ್ ಕಜ್ಜಿಗೆ ಹೋಗ್ತೀನಿ ತಿಂದು ಬಂದ್ಬಿಡು ಆಮೇಲೆ ಅವೀಸ್ ಹಾಕ್ಬಿಡ್ತು ನಾವು ನಿನಗೆ ತಿನ್ ಬರ್ರಿ ಫ್ರೆಂಡ್ಸ್ ಅನ್ನ ಕರಿ ಬಿಸದವ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಹೋಗೋಣಕ್ಕೆ ಹಾಕ್ಯಂಡು ಇವಿಷ್ಟು ಉರಿ ಆದಮೇಲೆ ಕರ್ಜಿಕಾಯಿ ಹೆಂಗೆ ಹುರ್ಕೊಂಡಿನಿ ಅಂತ ನೋಡಿಸ್ತೀನಿ ನಿಮಗೆ ₹20 2 ದಿನಕ್ಕೆ 40 ಕಾಲ್ ಮಾಡ್ತೀಯ ಇದು ಕೊಡ್ತೀನಿ ಮಾಡ್ತೀಯ ಎಲ್ಲರಿಗೂ ನೀವು ಬಿಡು ಹೇಳ್ತೀನಿ ನಾನು ಫ್ರೆಂಡ್ಸ್ ಇವಾಗ ಕರ್ಜಿಕಾಯಿ ಎಲ್ಲ ಉರಿಯವಾದ ನೋಡ್ರಿ ಎಷ್ಟು ಚೆನ್ನಾಗಿ ಉರಿದದ ಎಷ್ಟು ಕೆಂಪು ಅದ ನೋಡ್ರಿ ಅಷ್ಟು ಕೆಂಪಿಗಿಲ್ಲ ಅಷ್ಟು ಬೆಳ್ಳಗಿಲ್ಲ ಆಮೇಲೆ ಹುರಿದೀನಿ ಇವಾಗ ಉರಿಯವೆಲ್ಲ ಆದವಲ್ಲ ಇವು ಅದೇ ಕೈಲಿ ಉರಿದಿಟ್ಕೊಂಡಿರೋ ಹಪ್ಪಳ ಎಲ್ಲ ಈ ಥರ ಅದ ನೋಡ್ರಿ ಸರಿ ತಿನ್ ಮಾತ್ರ ಸರಿ ತಿನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗೆ ನೋಡ್ರಿ ಸೂಪರ್ ಅದ ನೋಡ್ರಿ ನೀವು ಒಂದ್ಸಲ ನಿಮ್ಮನೆ ಟ್ರೈ ಮಾಡ್ರಿ ಭಾಳ ಸೂಪರಾಗಿ ಇರ್ತಾವ ಇದೇ ರೀತಿ ಇವಾಗ ಎಲ್ಲ ಇಟ್ಕೊಳ್ಬಿಡ್ತೀನಿ ತಿಂದ್ಬಿಡ್ತಾರ ನನ್ನ ಮಕ್ಕಳು ಶಾಲೆಗೆ ಬರ್ತಾರಲ್ಲ ಅವಾಗ ಬರ್ತಾವ ಅಂತೇಳಿ ಮಾಡಿರ್ತೀನಿ ತಗಮ್ಮ ಇದು ತಟ್ಟೆ ಹಾಕ್ಕೊಡ್ತೀನಿ ತಡಿ ಕೆಳಗೆ ಬೇಡ ಹಿಂಗಿಟ್ಟು ತಟ್ಟೆ ಇಟ್ಕೊಂಡು ತಿನ್ಬೇಕು ಹಂಗ ತಿನ್ನವ್ರಿ ಅಜಯ್ ಸರಿ ನೋಡ್ರಿ ಫ್ರೆಂಡ್ಸ್ ಕುಚ್ಚನ್ ತಿನ್ನಲ್ಲೇ ಕುಚ್ಚನ್ ತಿನ್ನು ನೀನಿಲ್ಲ ತಾತಿಗೆ ತಟ್ಟೆ ಕೊಟ್ಟು ಬಂದ ಬೇಯಿಸಿಟ್ಕೊಂಡೋಗಿ 2 ಕೈಲಿ ಕೊಟ್ಟು ಬರಲ್ಲ ಹೊರಗೆ ಹಿಂಗೆ ಹಂಗಿರ್ತಾವ ಹೋಗು ತಿನ್ರಿ
ತಿನ್ನು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ಎಲ್ಲಿ ಮುಗಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದ ಕಲಿಯೋಣ. ಬಾಯ್. ₹20 ಇದ್ರೆ 2 ದಿನಕ್ಕೆ 40 ನಿಮ್ಗೆ ಯಾವ ನೀವು ಕಾಳು ಮಾಡ್ತೀವಿ, ಇದು ಕೊಡ್ತೀನಿ ತಗೊಂಡ್ಬಿಡ್ತೀವಿ ಎಲ್ಲರಿಗೆ. ಇಟ್ಕೊಳ್ತೇವಂತೆ ಬಾ. ಬಾ. ಈಗ ಈ ಬುಡಿ ಹೇಳ್ತೀನಿ ನಾನು. ಫ್ರೆಂಡ್ಸ್, ಇವಾಗ ಕರ್ಜಿಕಾಯಿ ಎಲ್ಲ ಉರಿಯವಾದ ನೋಡ್ರಿ ಎಷ್ಟು ಚೆನ್ನಾಗಿ ಉರಿದದ. ಬೇಸ್ ಕೆಂಪು ಅದ ನೋಡ್ರಿ. ಅಷ್ಟು ಕೆಂಪಿಗಿಲ್ಲ, ಅಷ್ಟು ಬೆಳ್ಳಗಿಲ್ಲ, ಆಮೇಲೆ ಹುರಿದೀನಿ. ಇವಾಗ ಉರಿಯವೆಲ್ಲ ಆದವಲ್ಲ, ಇವು ಅದೇ ಕೈಲಿ ಹುರಿದಿಟ್ಕೊಂಡಿರೋ ಹಪ್ಪಳ ಎಲ್ಲ ಈ ಥರ ಅದ ನೋಡ್ರಿ. ಸರಿ ಸರಿ ತಿನ್ ಮಾತ್ರ ಸರಿ. ನಿಮ್ಮಕಾಯಿ ತಿನ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗೆ ನೋಡ್ರಿ. ನೋಡಕ್ಕೆ ಸೂಪರ್ ಅದ ನೋಡ್ರಿ. ನೀವು ಒಂದ್ಸಲ ನಿಮ್ಮ ಮನೆ ಟ್ರೈ ಮಾಡಿರಿ, ಭಾಳ ಸೂಪರಾಗಿ ಇರ್ತಾವ. ಇದೇ ರೀತಿ ಇವಾಗ ಎಲ್ಲ ಇಟ್ಕೊಳ್ಬಿಡ್ತೀನಿ, ತಿಂದ್ಬಿಡ್ತಾರ ನನ್ನ ಮಕ್ಕಳು. ಶಾಲೆಗೆ ಹೋಗಿ ಬರ್ತಾರಲ್ಲ, ಅವಾಗ ಕೊಳಗೆ ಬರ್ತಾವ ಅಂತೇಳಿ ಮಾಡಿರ್ತೀನಿ. ತಗಮ್ಮ, ಈ ತಟ್ಟೆ ಹಾಕ್ಕೊಡ್ತೀನಿ ತಡಿ, ಕೆಳಗೆ ಬೇಡ. ಹಿಂಗಿಟ್ಟು ತಟ್ಟೆ ಇಟ್ಕೊಂಡು ತಿನ್ಬೇಕು, ಹಂಗ ತಿನ್ನವ್ರಿ. ಅಜಯ್ ಅಷ್ಟೇ ನೋಡ್ರಿ ಫ್ರೆಂಡ್ಸ್. ಕುಚ್ಚಂತೀನಿ ಅಲ್ಲೇ. ಕುಚ್ಚಂತೀನಿ ನೀನಿಲ್ಲ. ತಾತಿಗೆ ತಟ್ಟೆ ಕೊಟ್ಟು ಬಂದ. ಬೇಯಿಸಿಟ್ಕೊಂಡೋಗಿ 2 ಕೈಲಿ ಕೊಟ್ಟು ಬರಲ್ಲ ಹೊರಗೆ. ಹಿಂಗೆ ಹಂಗಿರ್ತಾವ ಅವು. ತಿನ್ರಿ. ತಿನ್ನು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ಎಲ್ಲಿ ಮುಗಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದ ಕಲಿಯೋಣ. ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡಿರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಾನು ಮುಂದಕ್ಕೆ ಮಾಡ್ತೀನಿ. ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದ ಕಲಿಯೋಣ.